ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾನವತಾವಾದಿಗಳಾದ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಈ ಒಂದು ಸುಂದರವಾದ ಅರ್ಥಪೂರ್ಣ ಸಮಾರಂಭದಲ್ಲಿ ನೆರೆದಿರುವಂಥ ಎಲ್ಲ ಬಸವ ಬಂಧುಗಳೇ, ಶರಣರೇ, ಅಕ್ಕ ತಂಗಿಯರೇ, ಎಲ್ಲ ಉಪನ್ಯಾಸಕರೇ, ನಿಮಗೆಲ್ಲ ಶರಣಾರ್ಥಿಗಳು ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿರಿ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೇ ಬರುವುದು ನನ್ನಯ ಹಿಂದೆ ಎನ್ನುವಂಥ ಸಿದ್ದಯ್ಯ ಪುರಾಣಿಕರ ಮಾತುಗಳನ್ನು ನಮ್ಮ ಬೈಲೂರಿನ ನಿಜಗುಣಾನಂದ ಸ್ವಾಮಿಗಳ ಮಾತು ನನಗೆ ನೆನಪಾಯಿತು. ನನಗೆ 10 ನಿಮಿಷ ಟೈಮ್ ಕೊಟ್ಟಾರೆ. ಸತ್ಯಕ್ಕನ ಒಂದು ವಚನ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೆ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇದು ಕಾಣಿರಣ್ಣ ನಿತ್ಯ ನೇಮ, ಅರ್ಚನೆ ಪೂಜನೆ ನೇಮವಲ್ಲ. ಸತ್ಯಕ್ಕನ ವಚನ ರೀ. ಭಾಳ ಮಂದಿ ಕನ್ಫ್ಯೂಸ್ ಆಗಿಬಿಟ್ಟದ, ಏನು ವೀರಶೈವ ಧರ್ಮ, ಏನು ಲಿಂಗಾಯತ ಧರ್ಮ, ಏನಿದು ಕಿಲಾಪ ಅಂತ. ಏನಿಲ್ಲರಿ, ನಮ್ಮ ಲಿಂಗಾಯತ ಧರ್ಮ ಅಂದ್ರೆ ನಾ ಭಾಳ ಧೈರ್ಯದಿಂದ ಹೆಮ್ಮೆಯಿಂದ ಹೇಳ್ತೀನಿ, ನಾ ಲಿಂಗವಂತಳು, ನನ್ನದು ಲಿಂಗವಂತ ಧರ್ಮ. ಏನು ಕಿಲಾಪಿಲ್ಲ, ಗೋಜಿಲ್ಲ, ಸ್ವರ್ಗ ನರಕಗಳಿಲ್ಲ, ಶಕುನ ಅಪಶಕುನಗಳಿಲ್ಲ, ವಾಸ್ತುಗಳಿಲ್ಲ, ಪಾಪ ಪುಣ್ಯಗಳಿಲ್ಲ, ಕರ್ಮಗಳಿಲ್ಲ. ನಿಜವಾದ ಕಾಯಕ ಮಾಡಿ ಸತ್ಯಶುದ್ಧವಾಗಿ ಬದುಕೋದೇ ಬಸವ ಧರ್ಮ, ಅದು ಲಿಂಗಾಯತ ಧರ್ಮ ಅನ್ನೋ ಮಾತನ್ನು ಹೇಳ್ತಾ ಬರ್ರಿ. ಪೂಜೆ ಮಾಡ್ತೀವ್ರಿ ನಾವೆಲ್ಲ. ನೋಡ್ಬೇಕ್ರಿ, ನಮ್ಮ ಸದಾನಂದ ಸರ್ ಬಂದಾರ ಹೇಳ್ತೀನಿ, ಎಷ್ಟೋ ರಾಜಕಾರಣಿಗಳು ಲಕ್ಷ ಕೋಟಿ ಹಣ ಖರ್ಚು ಮಾಡಿ ಹೋಮ ಹವನ ಮಾಡೋದನ್ನು ನಾವು ನೋಡಿದ್ದೀವಿ. ಹೋಮ ಹವನ ಲಿಂಗವಂತ ಸಂಸ್ಕೃತಿ ಅಲ್ಲ, ಗುಡಿ ಗುಂಡಾರಗಳು ನಮ್ಮ ಸಂಸ್ಕೃತಿ ಅಲ್ಲ. ಪೂಜೆ ಮಾಡ್ತೀವಿ, ಭಾಳ ಮಂದಿ ಪೂಜೆ ಹೆಂಗೆ ಮಾಡ್ತಾರೆ ನೋಡ್ರಿ. ಹಳಿ ಹಾಡು ಬರ್ತೈತಿ, PB ಶ್ರೀನಿವಾಸ್ ಅವರ ಧ್ವನಿ, ರಾಜ್ಕುಮಾರ್ ಅವರ ಅಭಿನಯ, ಶ್ರೀ ಉದಯ ಶಂಕರ್ ಬರೀತಾರೆ. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರು, ನೀ ಬಂದು ರುಚಿ ನೋಡು ಒಮ್ಮೆಯಾದರೂ, ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು. ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲಿ, ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತ ಬೇಡುತಿಹ ಭಕ್ತರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ. ಶಾಲ್ಯಾಗೊಬ್ರು ಸರ್ ಕೇಳಿದ್ರತ್ರಿ, ಲ್ಯಾಪ್ಟಾಪ್ ಕಂಡು ಹಿಡಿದವರು ಯಾರು? ಸಿದ್ಲಿಂಗ ಎದ್ದು ನಿಂತ್ರತ್ರ, ಕೈಲಾಸದಲ್ಲಿರುವ ಶಿವ ಕಂಡು ಹಿಡಿದನ್ರಿ ಅಂತತ್ತ. ಹೆಂಗೋ ಅಂದ್ರತ್ತ, ಲ್ಯಾಪ್ ಮೇಲೆ ಒಬ್ಬಕ್ಕಿ, ಟಾಪ್ ಮೇಲೆ ಒಬ್ಬಕ್ಕಿಗೆ ಕುಡ್ಡಿಸ್ಕೊಂಡು ಲ್ಯಾಪ್ಟಾಪ್ ಕಂಡು ಹಿಡಿದವ ಶಿವ ಅನ್ನತ್ತ. ತಾವು ಎರಡೆರಡು ಮಾಡ್ಕೊಳ್ಳೋದಲ್ದೆ ದೇವರಿಗೂ 2 ಲಗ್ನ ಮಾಡಿಬಿಡ್ತಾರ್ರಿ ಅವರು. 100 ಕತೆ ಬರೆದು ಹೇಳುವರಲ್ಲ, ನಿನಗೆ ತಮ್ಮಂತೆ ಸತಿಸುತ್ತರ ಕಟ್ಟಿಹರಲ್ಲ, ನಿನ್ನ ಹೆಸರಲ್ಲಿ ಸುಲಿಗೆಯನ್ನು ಮಾಡುವರಲ್ಲ, ನಿನ್ನ ಕಂಡು ಅಯ್ಯೋ ಪಾಪ ಎನಿಸಿದೆಯಲ್ಲ. ನೋಡ್ರಿ ಎಷ್ಟು ಬಂಡಲ್ಲ. ಇವತ್ತು ಗುಡಿ ಗುಂಡಾರ ಎಲ್ಲ ವ್ಯಾಪಾರಿ ಕೇಂದ್ರಗಳಾಗ್ಯಾವ. ಅದಕ್ಕೆ ಹೊರಗೆಲ್ಲೂ ದೇವರಿಲ್ಲ, ಮೂರ್ತಿಗಳ ದೇವರಲ್ಲ. ನಾ ಮಾಡಿದ್ದೊಂದು ವಿಡಿಯೋ ಭಾಳ ವೈರಲ್ ಆಯ್ತು ರೀ. ಒಂದು 5-6 ವರ್ಷದಿಂದ ಮಾತಾಡಿದ್ದೆ. ಹಿಂಗೆ ಅಪ್ಪ ಮಗ ಕುಡಿ ಗುಡಿಗೆ ಹೋದ್ರತ್ರಿ. ಅಪ್ಪ ಮಗ ಗುಡಿಗೆ ಹೋದ್ರು. ಅಪ್ಪ ಗುಡಿ ಒಳಗೆ ಗುಡಿ ಒಳಗೆ ಹೋದ, ಗರ್ಭಗುಡಿ ಒಳಗೆ. ಇವ ಮಗ ಹೊರಗೆ ನಿತ್ತ. ಹೊರಗೊಂದು ಸಿಂಹದ ಚಿತ್ರ ಇತ್ತು ರೀ, ಬಾಯಿ ತರ್ಕೊಂಡಿತ್ತಿರುವಂಥ ಸಿಂಹದ ಚಿತ್ರ ಇತ್ತು. ಅಲ್ಯಾಕೆ ಹೊರಗೆ ನಿಂತೀವೋ, ಬಾ ಒಳಗಂದ ಅಪ್ಪ. ಬೇಡಪ್ಪ, ಈ ಸಿಂಹದ ಮೂರ್ತಿ ಐತಿಲ್ಲಿ, ಅದೇನು ಬಾಯಿ, ಅದೇನು ಉಗುರ, ಅಂಜಿಕೆ ಬರಕತ್ತದ, ನನಗೆ ಸತ್ತು ಹೊಡಿತದ, ಬರಂಗಿಲ್ಲ ಅನ್ನತ್ತವ ಮಗ. ಅವ ಅಪ್ಪ ಅನ್ನತ್ತ. ಅದೇನು ಮಾಡ್ತದಲ್ಲಿ, ಕಲ್ಲಿನ ಮೂರ್ತಿ, ನಿರ್ಜೀವ ಐತಿ ಅದು, ಅದು ಏನು ಚೂರಂಗಿಲ್ಲ, ಹೊಡೆಯಂಗಿಲ್ಲ, ಸತ್ತು ಹೊಡೆಯಂಗಿಲ್ಲ, ಬಾ ಒಳಗೆ ಅಂದತ್ತ. ಮಗ ಅನ್ನತ್ತ, ಈ ಸಿಂಹ ನನಗೇನು ಮಾಡಂಗಿಲ್ಲ, ನನ್ನ ಒಳಗಿನ ಮೂರ್ತಿ ನಿನಗೇನು ಮಾಡ್ತದೆ, ನೀನು ಬಾ ಹೊರಗೆ ಅಂದತ್ತವ. ಅದಕ್ಕೆ ಈ ಮೂರ್ತಿ ಪೂಜೆಯಲ್ಲಿ ಏನೂ ಅರ್ಥ ಇಲ್ಲರಿ. ತಮ್ಮ ಮೈ ಮೇಲೆ ಬಿದ್ದಂಥ ಇರುವಿಗಳನ್ನು ಓಡಿಸ್ಕೊಳಕ್ಕಾಗಂಗಿಲ್ಲ.
ಹಲ್ಲಿ ಓಡಾಡ್ತಿರ್ತಾವ, ಇಲಿ ಓಡಾಡ್ತಿರ್ತಾವ, ಎಡಿ ಹಾಳಾಗಿ ಹೋಗ್ತಿರ್ತದ. ಇಂಥ ಹುಚ್ಚುಚ್ಚು ಮಾಡಬೇಡ್ರಿ ಎನ್ನುವುದಕ್ಕೆ ಮನೋಹರ್ ಅವರು, ವಿ ಮನೋಹರ್ ಅವರು ಒಂದು ಹಾಡ ಬರೀತಾರೆ. ಅದು ವಚನ ಸಾಹಿತ್ಯದ ಅರ್ಥನೇ. ಹುಟ್ಟಿರುವ ಮಡಿಯಲ್ಲಿ ಕಟ್ಟಿರುವ ಗುಡಿಯಲ್ಲಿ ಸುಟ್ಟ ಧೂಪ ದೀಪದಿ ಶಿವನಿಲ್ಲ, ಬಗೆ ಬಗೆ ಮಂತ್ರದಲ್ಲಿ ಯಜ್ಞಯಾಗಗಳಲ್ಲಿ ಜಪ ತಪ ವ್ರತಗಳಲ್ಲಿ ಅವನಿಲ್ಲ, ಮಣ್ಣ ಕಣ ಕಣದಲ್ಲೂ ಜೀವ ಜೀವಗಳಲ್ಲೂ ಹೃದಯದಲ್ಲಿ ಒಡಗಿರುವ ದೇವನಾಥನೇ ಅಂತ ಒಂದು ಹಾಡು ಬರ್ತದೆ. ಅದಕ್ಕೆ ಹೊರಗೆಲ್ಲ ಹುಡುಕ್ಯಾಡೋದು ಬೇಡ, ನಮ್ಮ ಅಂತರಂಗದಲ್ಲಿ ಪರಮಾತ್ಮ ಅದಾನ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸದಾನಂದ ಗೌಡ್ರನ್ನ ನೇರವಾಗಿ ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ತು. ಕರೆ ಹೇಳ್ತೀನಿ ರೀ, ಅವ್ರು ಮುಂದದಾರತ್ತಲ್ಲ, ನಾವೆಲ್ಲ ಹಾಸ್ಯ ಭಾಷಣಕಾರರು ಸದಾನಂದ ಗೌಡ್ರ ಹೆಸರು ತೋತಿದ್ದೆವು. ಯಾಕೆ? ಸೋತರೂ ಸರಿ, ಗೆದ್ದರೂ ಸರಿ, ಕಳೆದುಕೊಂಡರೂ ಸರಿ, ಪಡೆದುಕೊಂಡರೂ ಸರಿ, ಸದಾ ಆನಂದದಿಂದ ನಗುವ ಸದಾನಂದ ಗೌಡರ ನಗುವ ಭಾಗ್ಯ ನಮಗೆ ಬರಲಿ ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಅವ್ರು ನೋಡಿ ಸುಮ್ಮ ಒಂದು ಹಾಡ ನೆನಪಾಯ್ತು ರೀ. ನಮ್ಮ ಕೃಷ್ಣೇಗೌಡ ಸರ್ ಬರೀತಾರೆ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ವಿಧಾನಸೌಧ ಅಂದರೆ ಅದು ಧರ್ಮಛತ್ರನೇ, ಎಣ್ಣೆ ಶೀಗಿ ಕಾಯಿ ಥರ ಕಾಂಬಿನೇಷನ್ನು, ಕುರ್ಚಿ ಕಂಡ್ರೆ ಹಾಲು ಜೇನು ನಮಗೆ ಕನ್ಫ್ಯೂಷನ್ನು ಅಂತೇಳಿ ಒಂದು ಹಾಡ ಬರೀತಾರೆ. ಮತ್ತು ಭಾಳ ಹಾಡುಗಳ ನೆನಪಾಗ್ತವೆ, ಹಾಡ ಹಾಡೋದು ಬೇಡ. ಅದಕ್ಕೆ ಇಲ್ಲಿ ಇಷ್ಟೊತ್ತರ ನಮ್ಮ ಅಲ್ಲಂ ಪ್ರಭುಗಳು ಮಾತಾಡಿದರು. 3,500-4,000 ಜನ ಅವರ ಕುಟುಂಬಗಳನ್ನು ಆರ್ಥಿಕ ಪ್ರಗತಿ ಉದ್ಧಾರ ಆಗ್ಯದ ಅಂಥೇಳಿ, ಅದರಲ್ಲಿ ನಾನು ಒಬ್ಬ ಸದಸ್ಯೆ. ನಮ್ಮ ಕುಟುಂಬದೊಳಗೆ 10-12 ಮಂದಿ ಅವರಲ್ಲಿ ದುಡ್ಡು ಇಟ್ಟು ಯಾವ ರಿಸ್ಕ್ ಇಲ್ಲ, ಚಿಂತಿಲ್ಲ, ಬಂದುಬಿಡ್ತೈತಿ. ನಾವು ಆ ಮಗಳು ಬೆಂಗಳೂರಿಗೆ ಹೋದೆವು, ಕೊರೋನಾ ಬಂತು, ಅವಾಗ ಯಾರ ಕೈಲಿದ್ರು ನಾವು ಕೈ ಚಾಚಲಿಲ್ಲ. ನನಗೆ ನನ್ನ ಮಗಳಿಗೆ ದುಡ್ಡು ಬರ್ತಿತ್ತು. ಅನುಭವ ಮಂಟಪ ಬಸವ ಕಲ್ಯಾಣದಾಗ 100 ಎಕರೆ ಜಾಗ ತೊಗೊಂಡಾರ, ಅದ್ರಾಗ ನಾನು ಒಂದು ಸೈಟ್ ತೊಗೊಂಡಿನಿ ಅನ್ನುವಂಥ ಅಭಿಮಾನದಿಂದ ಸತ್ರ ಏನಾರೆ ಮಕ್ಕಳಿಗೆಲ್ಲ ಸಮವಾಗಿ ಬರಲಿ ಅಂತೇಳಿ ಅದೊಂದು ಸೈಟ್ ತೊಗೊಂಡೆ. ಅಪಘಾತದಿಂದ ಪಾರಾಗಿ ಬಂದೆ. ನಾ ಯಾವ ದೇವರ ಅಂಜಿಕಿಲ್ಲ, ಅಮಾಸಿಲ್ಲ, ಹುಣ್ಣಿವಿಲ್ಲ, ಗಣಪತಿ ಪೂಜೆ ಇಲ್ಲ, ಲಕ್ಷ್ಮೀ ಪೂಜೆ ಇಲ್ಲ, ದಿಕ್ಕುಗಳಿಲ್ಲ. ಮನೆ ತೊಗೊಂಡೆ, ವಾಸ್ತು ನೋಡಲಿಲ್ಲ. ಬಂಡಲ್ರಿ ಅವೆಲ್ಲ ವಾಸ್ತು. ದಯಮಾಡಿ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬೇಡ್ರಿ. ಪರರಿಗೆ ಭವಿಷ್ಯ ಹೇಳುವ ಜ್ಯೋತಿಷಿ ತನ್ನ ಭವಿಷ್ಯ ತಾ ತಿಳಿಯದೆ ಹಾದಿ ಬೀದಿಯಲ್ಲಿ ಅಲೆಯುವುದೇಕೆ? ಯಂತ್ರ ಮಂತ್ರ ಮಾಡುವ ಮಾಂತ್ರಿಕ ತನ್ನವರಿಗೆ ರೋಗ ಬಂದಾಗ ಆಸ್ಪತ್ರೆಗೆ ಓಡುವುದೇಕೆ? ತಮ್ಮಲ್ಲಿ ಅನೇಕ ಪವಾಡಗಳನ್ನು ಮಾಡುವ ಪವಾಡ ಪುರುಷ ತನ್ನ ಆಶ್ರಮ ಕಟ್ಟಲು ಪರರಲ್ಲಿ ಹಣ ಯಾಚಿಸುವುದೇಕೆ? ತಮ್ಮಲ್ಲಿ ತಮಗೆ ನಂಬಿಕೆ ಇಲ್ಲದ ಭವಿಗಳಿಗೆ ವೇಷಡಂಬಕರು ಮೋಸ ಮಾಡುವರೆಂದ ಕುಮಾರ ಕಕ್ಕಯ್ಯ. ನಾ ದಿನ ನೋಡಿಲ್ಲ, ಗಳಿಗೆ ನೋಡಿಲ್ಲ, ವಾಸ್ತು ನೋಡಿಲ್ಲ. ಬಸವಾದಿ ಶರಣರು ಬಂದು ಮಗಳ ಲಗ್ನ, ಮಕ್ಕಿನ ಮಗಳ ಕುಬುಸ, ಮೊಮ್ಮಗನ ನಾಮಕರಣ, ಯಾವ ಹೋಮ ಗೀಮ ಏನೂ ಇಲ್ಲ. ಮನೆಯಲ್ಲೆಲ್ಲ ಹೋಗಿ ವಚನಗಳನ್ನು ಹಾಡಿ ಬಸವಣ್ಣ ಅಕ್ಕಮಾದೇವಿ ಫೋಟೋ ಇಟ್ಟು ಪುಷ್ಪವೃಷ್ಟಿ ಮಾಡಿ, ಯಾವ ಆಕಳಿಲ್ಲ ಏನಿಲ್ಲ, ವಚನಗಳ ಪುಸ್ತಕಗಳನ್ನು ಎಲ್ಲ ಕೋಲಿಯೊಳಗೆ ತಿರುಗಾಡಿ ಬಂದು ದಿನ ವಚನ ಓದುವ, ವಚನ ಮಾತನಾಡುವಂಥ ಒಂದು ಪರಿಪಾಠ ನಾವು ಬೆಳೆಸ್ಕೊಂಡು ಬಂದೀವಿ ಎನ್ನುವಂಥ ಹೆಮ್ಮೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಇಲ್ಲಿ ಭಾಳ ಜನ ಚಂದ ಕೂತ್ಕೊಂಡಿದ್ದೀರಿ. ಇನ್ನೂ 2 ಅದ್ಭುತವಾದ ವ್ಯಕ್ತಿಗಳು ಮಾತಾಡೋರದಾರೆ. ಅದಕ್ಕೆ ಅವರ ಮಾತನ್ನು ಕೇಳೋಣ. ನಮ್ಮ ಪರಮ ಪೂಜ್ಯರಿಗೆ 75 ವರ್ಷಗಳು. ನಾವು 60ರಾಗೆ ಮ್ಯಾಲೆ ಏರ್ಲಕ್ಕ ಆನೆ ಮರಿ ಬಂದಂಗೆ ಆಗ್ತದ್ರಿ ಅಪ್ಪವ್ರು. ಕಾಲೆಲ್ಲ ಬ್ಯಾನ್ ಆಗಿಬಿಟ್ಟವ. ಪರಮ ಪೂಜ್ಯರು 100 ಕಾಲ ಬಾಳಲಿ. ನಮ್ಮ ನಾಗರಾಜ್ ಏನು ಚಂದ ಹಾಡ್ತಾನೆ, ಚಪ್ಪಾಳೆ ತಟ್ರಪ್ಪ, ಭಾಳ ಅದ್ಭುತ. ಏನು ಕಂಠ, ಏನು ಹಾಡ, ಒಳಗೆ ಮಡಿಯಾಗದೆ ಹೊರಗೆ ಮಿಂದರೆ ಏನು ಬರ್ತದನ್ನುವಂಥ ಚಂದ. ನಾನೆಲ್ಲ ನಾಟಕೋತ್ಸವದಲ್ಲಿ ಪಾಲ್ಗೊಂಡಿನಿ. ಈಗ 2 ಅದ್ಭುತವಾದ ನಾಟಕಗಳವ. ಒಂದು ರಿಂಗ ಪೆದ್ದಿ ನಾಟಕ ಮತ್ತು BR ಪೊಲೀಸ್ ಪಾಟೀಲ್ ಅವರು ಬರೆದಂಥ ತುಲಾಭಾರ. ಅದಕ್ಕೆ ನನಗೆಷ್ಟು ತ್ರಾಸಾದರೂ ನಾ ಬಂದೀನಿ. ಇನ್ನು ಟೈಮು ಮುಗೀತ್ರಿ. ನಮ್ಮ ನಿರೂಪಕರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿ ಮಾತನ್ನು ಮುಗಿಸ್ತೀನಿ.